ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ನಾನು ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಉಕ್ಸ್ಪಟ್ಟಿ ಐಪಟ್ಟಿಯಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹಾಗೆ ಒಂದು ಸಲ ನೋಡ್ಕೊಳ್ಳಿ. ಮತ್ತು ಇನ್ನೇನಪ್ಪ ಟಾಪಿಕ್ ಅಂದರೆ, ಈಗ ಟೈಲರಿಂಗಲ್ಲಿ ನಾವು ಹಣನ ಯಾವ ರೀತಿ ಸೇವ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ, ಬನ್ನಿ. ಯಾವ ರೀತಿ ಸೇವ್ ಮಾಡೋದು ಅಂದರೆ, ಈಗ ನೀವು ಸ್ಟಿಚ್ ಮಾಡ್ತಿದ್ದೀರಾ ಅಂದರೆ ಈಗ ಮನೇಲೇ ಮಾಡಿ, ಅಂಗಡಿಲೇ ಮಾಡಿ, ಹೋಲ್ಸೇಲ್ ಅಂಗಡಿಲಿ ಸ್ವಲ್ಪ ತೊಗೊಬಂದರೆ ನಿಮಗೆ ಬೆನಿಫಿಟ್ಸ್ ಇರುತ್ತೆ. ಓಕೆನಾ. ಈಗ ನೀವು ನಿಮ್ಮ ಮನೆ ಹತ್ರನೇ ತೊಗೋತೀನಿ ಅಂದರೆ ಒಂದು ದಾರಕ್ಕೆ ₹7 ತೊಗೋತಾರೆ. ಲೈನಿಂಗು ಒಂದೊಂದು ಕಡೆ 30 ಇದೆ, ಒಂದೊಂದು ಕಡೆ 35 ಇದೆ. ಆಮೇಲೆ ಮಾಮೂಲಿ ಕಾಟನ್ ಲೈನಿಂಗು ಮತ್ತು ಪಾಲಿಸ್ಟರ್ ಲೈನಿಂಗು 35, 40, 45ವರೆಗೂ ಇದೆ. ಓಕೆನಾ. ಈ ರೀತಿ ಇದ್ದಾಗ ನೀವು ಆಮೇಲೆ ದಾರ, ಲೇಸು ಇವೆಲ್ಲನೂ ಅಷ್ಟೇ ನಿಮಗೆ, ನೀವು ಅಲ್ಲೇ ತೊಗೋತೀನಿ ಅಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಲ್ವಾ. ನೀವು ಅದನ್ನು ಹೋಲ್ಸೇಲ್ ಅಂಗಡಿಗಳಲ್ಲಿ ತಂದಿಟ್ಕೋಬೇಕು. ಅಂದರೆ ಒಂದು ಸ್ವಲ್ಪ ಅಮೌಂಟನ್ನ ಅದಕ್ಕೆ ಹಾಕಬೇಕಾಗುತ್ತೆ. ಅದಕ್ಕೆ ಅಮೌಂಟ್ ಹಾಕೋದ್ರಿಂದ ಅದೇನು ಲಾಸ್ ಏನಾಗಲ್ಲ. ಏನಕ್ಕೆ ಅಂದರೆ, ನೀವು ಡೈಲಿ ಯೂಸ್ ಮಾಡೋದ್ರಿಂದ ಆ ಅಮೌಂಟ್ ಹಾಕೋದ್ರಿಂದ ಲಾಸ್ ಅಂತೂ ಆಗಲ್ಲ, ಮತ್ತು ಉಳಿತಾಯ ಆಗುತ್ತೆ. ಹೆಂಗಪ್ಪ ಅಂದರೆ, ಇವಾಗ ನೀವು ಅಲ್ಲೇ ಒಂದು ₹5,000 ₹10,000 ಅಮೌಂಟ್ ಹಾಕಿ ನೀವು ಐಟಮ್ನೆಲ್ಲ ತಂದಿಟ್ಕೊಂಡ್ರೆ, ಇವಾಗ ಮತ್ತೆ ನೀವು ಇಲ್ಲಿ ಹೋಗಿ ತರೋದು ತಪ್ಪುತ್ತೆ, ಟೈಮ್ ವೇಸ್ಟ್ ಆಗೋದು ತಪ್ಪುತ್ತೆ. ಆಮೇಲೆ ಬೇಗ ಬೇಗ ಕೊಡೋರಿಗೆ ನಿಮ್ಮ ಹತ್ರನೇ ಲೈನಿಂಗ್ ಇದೆ, ಹಾಗೇ ಎತ್ತು ಬೇಗ ಹೊಲ್ದು ಕೊಟ್ಬಿಡ್ಬೋದು. ಅದು ಒಂದು ಬೆನಿಫಿಟ್ಟು. ಇವಾಗ ನೀವು ಬೇರೆ ಕಡೆ ತರಬೇಕಂದ್ರೆ ಹೋಗಿ ತರಬೇಕು, ಅದೆಲ್ಲ ಇರುತ್ತೆ. ಆಮೇಲೆ ಮತ್ತೆ ಇನ್ನೊಂದೇನಪ್ಪ ಅಂದರೆ, ಇವಾಗ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ, ಇವಾಗ ಒಂದು ದಾರಕ್ಕೆ ಉದಾಹರಣೆ ಕೊಡ್ತೀನಿ. ನಮ್ಮನೆ ಹತ್ರ ಒಂದು ದಾರಕ್ಕೆ ₹8 ತೊಗೋತಾರೆ. ಓಕೆನಾ. ನಾವು ಅದನ್ನೇ ಹೋಲ್ಸೇಲ್ ಅಂಗಡಿಲಿ ತೊಗೋತೀವಂದರೆ 4.25 ₹5ವರೆಗೂ ಬೀಳುತ್ತೆ. ₹5 ಅಂತಲೇ ಇಟ್ಕೊಳ್ಳೋಣ. 5 ಇಲ್ಲಿ ತೊಗೊಳ್ಳೋದು ₹8. ಅಂದರೆ ಅಲ್ಲಿಗೆ ಎಷ್ಟು ರೂಪಾಯಿ ಬಿತ್ತು? ₹3 ಲಾಭ ಬಿತ್ತು ಅವ್ರಿಗೆ. ಓಕೆನಾ. ನಾವು ಅದನ್ನೇ ನಾವು ಹೋಲ್ಸೇಲಲ್ಲಿ ತಂದಿಟ್ಕೊಂಡ್ರೆ ಮತ್ತೆ ಹೋಗೋದು ತಪ್ಪುತ್ತೆ. ಮತ್ತು ನಮಗೆ ಹೋಲ್ಸೇಲಲ್ಲಿ ತರೋದ್ರಿಂದ ಅಮೌಂಟು ಉಳಿತಾಯ ಆಗುತ್ತೆ. ಒಂದು ದಾರಕ್ಕೆ ₹3 ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಹಾಗೆ ಲೈನಿಂಗ್ ಬಟ್ಟೆಗೂ ಹಾಗೇ. ಓಕೆನಾ. ನಾವು ಅಂದರೆ ಒಂದು ಇದನ್ನು ತರೋಕ್ಕಾಗಲಿಲ್ಲ ಅಂದರೆ ಮೇನ್ ಕಲರ್ಸು, ಇವಾಗ ಎಲ್ಲ ಕಲರ್ಸೂ ತರೋಕ್ಕಾಗಲ್ಲ, ಅದಕ್ಕೆಲ್ಲ ಬಂಡವಾಳ ಹಾಕೋಕ್ಕಾಗಲ್ಲ. ಆಮೇಲೆ ಹೋಲ್ಸೇಲಲ್ಲಿ ಒಂದೊಂದು ಕಡೆ 10 ಮೀಟ್ರು 15 ಮೀಟ್ರು ಕೊಡ್ತಾರೆ, ಒಂದೊಂದು ಕಡೆ 20 ಮೀಟ್ರು ತೊಗೋಬೇಕಾಗುತ್ತೆ. ಓಕೆನಾ. ಆ ಥರ ಇದ್ದಾಗ ಏನು ಮಾಡಿ ಅಂದರೆ, ನೀವು ರೆಗ್ಯುಲರಾಗಿ ಯಾವ ಕಲರ್ಸು ಹೋಗುತ್ತೆ ಇವಾಗ ಗೊತ್ತಾಗುತ್ತಲ್ವ. ನೀವು ಸ್ಟಿಚ್ ಮಾಡ್ತಾನೆ ಇರ್ತೀರ ಡೈಲಿ ಅಂದಾಗ ಒಂದು ಐಡಿಯಾ ಇರುತ್ತೆ. ಇವಾಗ ಆ ಟ್ರೆಂಡಿಂಗಲ್ಲಿ ಯಾವ ಡಿಸೈನ್, ಯಾವ ಕಲರ್ ಓಡ್ತಾ ಇದೆ ಅನ್ನೋದು ಒಂದು ಐಡಿಯಾ ಇರುತ್ತೆ. ಇವಾಗ ಮೆರೂನ್ ಕಲರು, ಇಲ್ಲ ಗ್ರೀನು, ಇಲ್ಲ ಪರ್ಪಲ್, ಇಲ್ಲ ವೈಟ್, ಇಲ್ಲ ಬ್ಲ್ಯಾಕ್, ಈ ಥರ. ಆಮೇಲೆ ಬ್ಲೂ, ನೆವಿ ಬ್ಲೂ, ಈ ಥರದ್ದು ಪಾಚಿ ಗ್ರೀನ್, ಈ ಥರದ್ದು ಸ್ವಲ್ಪ ರನ್ನಿಂಗಲ್ಲಿರುತ್ತೆ. ನೀವು ಆ ಥರದ ಕಲರ್ಗಳನ್ನ ತಂದಿಟ್ಕೋಬೋದು. ನಾನು ಹೇಳ್ದಂಗೆ ಒಂದೊಂದು ಕಡೆ 20 ಮೀಟ್ರು ಕೊಡ್ತಾರೆ, ಒಂದೊಂದು ಕಡೆ 10 ಮೀಟ್ರು 15 ಮೀಟ್ರು ಕೊಡ್ತಾರೆ. ನಿಮಗೆ ಎಲ್ಲಿ ಸಿಗುತ್ತೆ, ಇವಾಗ 10 ಮೀಟ್ರ್ ಸಿಗುತ್ತೆ ಅಂದರೆ ಅದೇ ತೊಗೊಳ್ಳಿ. ಇಲ್ಲ ಆಗಲಿಲ್ಲಪ್ಪ 20 ಮೀಟ್ರ್ ಅಂದರೆ ಅದರಲ್ಲೇ ಕಲರ್ಸ್ಗಳು ನೋಡಿ ತೊಗೊಳ್ಳಿ. ಓಕೆನಾ. ಆ ರೀತಿ ಮಾಡಿದಾಗಲೂ ನಿಮಗೆ ಹಣ ಸೇವಿಂಗ್ ಆಗುತ್ತೆ. ಓಕೆನಾ. ಈ ರೀತಿಯೂ ನೀವು ಸೇವ್ ಮಾಡ್ಬೋದು ಟೈಲರಿಂಗಲ್ಲಿ. ಮತ್ತು ಬೇಗ ಬೇಗ ಸ್ಟಿಚಿಂಗ್ ಮಾಡಿ ಫಾಲ್ಸ್ಗಳ್ನು ನೀವೇ ಸ್ಟಿಚ್ ಮಾಡ್ಬೋದು ಟೈಮ್ ಸಿಕ್ಕಿದ್ರೆ. ಇವಾಗ ಬೇಗ ಬೇಗ ಸ್ಟಿಚ್ ಮಾಡಿದ್ರೆ ಅವಾಗೇನಾಗುತ್ತೆ, ಟೈಮ್ ಉಳಿಯುತ್ತೆ. ಆ ಟೈಮಲ್ಲಿ ನೀವು ಬೇಕಾದರೆ ನೀವೇ ಫಾಲ್ನ ಒಂದು ಕಡೆ ಸ್ಟಿಚ್ ಮಾಡಿ ಹಂಗೆ ಕೈಯೆಲ್ಲ ಎಮ್ಮಿಂಗ್ ಮಾಡಿ ಇಟ್ಬಿಡ್ಬೋದು. ಓಕೆನಾ. ಅದೊಂದು. ಇಲ್ಲ ಟೈಮ್ ಸಿಗೋದೇ ಇಲ್ಲ ಅಂದರೆ ಕೊಡಿ ಬೇರೆಯವ್ರಿಗೆ. ಟೈಮ್ ಇರುತ್ತೆ, ನಿಮ್ಮ ಕೆಲಸ ಎಲ್ಲ ಬೇಗ ಬೇಗ ಮುಗಿದಿದೆ ಅಂದಾಗ, ಈಗ ಮನೆಗಳಲ್ಲಿರೋರಂತೂ ಕೊಡಲ್ಲ, ಅಂಗಡಿಲಿರೋರು ಕೊಡ್ತಾರೆ. ಆವಾಗೇನಾಗುತ್ತೆ, ನಿಮಗೆ ಜಿಗ್ಜಾಗ್ದು ಅಮೌಂಟ್ ಉಳಿಯುತ್ತೆ. ಇವು ಎಮ್ಮಿಂಗ್ ಹುಕ್ಸ್ ಹಾಕೋದು ಉಳಿಯುತ್ತೆ. ಈ ಥರ ಹೊರ್ಗಡೆಯಿಂದ ಎಲ್ಲ ತೊಗೊಬಂದು ನೀವು ಅದೂ ಉಳಿತಾಯ ಆಗುತ್ತೆ. ಓಕೆನಾ. ಲೇಸ್ ಆಗಲಿ, ದಾರ ಆಗಲಿ, ನಿಮ್ಗೆ ಏನೇನು ಬೇಕು ಟೈಲರಿಂಗ್ ಐಟಮ್ಸ್ಗಳಲ್ಲಿ, ಮಾರ್ಕಿಂಗ್ ಪೀಸ್ ಆಗಲಿ, ಈ ಥರದವು ಪ್ರತಿಯೊಂದು ಐಟಮ್ನು ತಂದಿಟ್ಕೊಂಬಿಡಿ. ಆವಾಗೇನಾಗುತ್ತೆ, ಈ ಥರ್ಮಾಕೋಲ್ ಆಗಲಿ, ಈ ಥರದವನ್ನ ಒಂದಷ್ಟನ್ನು ನೀವು ಪೈಪಿಂಗ್ ದಾರ ಆಗ್ಬೋದು, ಇಲ್ಲ ರೆಡಿಮೇಡ್ ಪೈಪಿಂಗ್ಗಳು, ಲೇಸ್ಗಳು, ಈ ಥರದವೆಲ್ಲನೂ ಅಂದರೆ ರೆಗ್ಯುಲರ್ ಕಲರ್ಸ್ಗಳು. ಇವಾಗ ಗೋಲ್ಡ್ ಕಲರು, ಆಮೇಲೆ ಸಿಲ್ವರ್ ಕಲರು ಮತ್ತು ಕಾಪರ್, ಇದು ರೆಗ್ಯುಲರಾಗಿ ಹೋಗುವಂಥ ಕಲರ್ಸು. ಓಕೆನಾ. ಲೇಸ್ಗಳಲ್ಲೂ ಅಷ್ಟೇ ಗೋಲ್ಡು,
ಲೈಟ್ ಗೋಲ್ಡ್, ಡಾರ್ಕ್ ಗೋಲ್ಡ್ ಆ ಥರದಲ್ಲೂ ನೋಡಿ ನೀವು ತೊಗೋಬೋದು. ಓಕೆನಾ. ಆ ಥರ ಲೇಸ್‌ಗಳಾಗಲಿ, ಒಂಚೂರು ಲೈನಿಂಗ್ ಬಟ್ಟೆ, ಈ ಥರ ಉಕ್ಸು, ಆಮೇಲೆ ಪ್ರೆಸ್ ಬಟನ್‌ಗಳು ಇವೆಲ್ಲನೂ ಏನೇನು ಬೇಕು, ಆಮೇಲೆ ಒಂದು ಸ್ವಲ್ಪ ಎಲಾಸ್ಟಿಕ್ ಬಟ್ಟೆ ನಿಮ್ಗೇನೇನು ಬೇಕು, ಈ ಕೊಕ್ಕಿ ಗುಂಡಿ ಆಗಲಿ ಏನೇನೋ ಯೂಸ್ ಆಗುತ್ತೆ ಅವೆಲ್ಲನೂ ಒಂದಷ್ಟಕ್ಕೆ ನೀವು ತಂದು ಇಟ್ಕೊಂಡ್ಬಿಟ್ರೆ, ಮತ್ತೆ ನೀವು ಒಂದು ಅಂಗಡಿಗೆ ಹೋಗೋಷ್ಟು ಅವಶ್ಯಕತೆ ಇರಲ್ಲ. ಅದರಿಂದನೂ ಒಂದಷ್ಟು ಸೇವ್ ಆಗುತ್ತೆ ನಿಮಗೆ ಅಮೌಂಟು. ಓಕೆನಾ. ಟೈಲರಿಂಗಲ್ಲಿ ಈ ರೀತಿ ನಾವು ಉಪಯೋಗಿಸ್ಕೋಬೇಕೇ ಹೊರತು ಸುಮ್ಮನೆ ನಾವು ಅಯ್ಯೋ ಹೋಗಿ ಅಲ್ಲಿ ಬೇಗ ಯಾರು ತರ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಒಂದಷ್ಟು ಅಮೌಂಟ್ ಒಂದು 5,000 ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗಿ ತಗೊಬಂದು ಇಟ್ಕೊಳ್ಳಿ. ನೀವು 5,000 ಅಮೌಂಟ್ ತಂದಿದ್ದು ನೀವು ಇಲ್ಲೇ ಒಂದು 2,000ನಾದರೂ ಉಳಿತಾಯ ಮಾಡ್ಬೋದು. ಆಮೇಲೆ ಟೈಮ್ ಸೇವ್ ಆಗುತ್ತೆ. ಮುಖ್ಯವಾಗಿ ನೀವು ಒಂದು ದಿನ ಸಿಟಿಗೆ ಹೋಗಿ ತಂದರೆ, ನೀವು ಡೈಲಿ ಹೋಗಿ ಹೋಗಿ ತರೋ ಟೈಮ್ ಸೇವ್ ಆಗುತ್ತೆ. ಟಕ್ ಅಂತ ಆಮೇಲೆ ಅಲ್ಲೇ ತೊಗೊಂಡು ಅಲ್ಲೇ ಕಟ್ ಮಾಡಿ ಬೇಗ ಬೇಗ ಫಾಸ್ಟಾಗಿ ಹೊಲ್ದು ಬಿಡ್ಬೋದು. ಹೌದಲ್ವಾ? ಹಂಗಾಗಿ ನೀವು ಟೈಲರಿಂಗಲ್ಲಿ ಈ ಥರ ಹಣ ಸೇವ್ ಮಾಡೋದನ್ನು ರೂಢಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸೇವ್ ಮಾಡ್ಬೋದು ನೋಡಿ. ನಾನು ಅಷ್ಟೇನೆ. ನಾನು ಯಾವಾಗಲಾದರೂ ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಎಲ್ಲ ಖಾಲಿ ಆಗ್ತಾ ಇದೆ ಅಂದಾಗ ಹೋಗಿ ಎಲ್ಲನೂ ತೊಗೊಂಬರ್ತೀನಿ. ಹೇಳ್ದಂಗೆ ಲೇಸ್‌ಗಳು, ದಾರ ನಮ್ಗೇನೇನು ಬೇಕು ಉಕ್ಸು, ಪ್ರೆಸ್ ಬಟನು ಮತ್ತು ಮಾರ್ಕಿಂಗ್ ಪೀಸ್ ಈ ಥರ ಏನೇನು ಬೇಕು ಎಲ್ಲನೂ ಒಂದೊಂದು ಬಾಕ್ಸೇ ತಂದು ಇಟ್ಕೋತೀನಿ. ಏನಕ್ಕಂದರೆ ಬೇಕೇ ಬೇಕು ನಮಗೆ. ಯಾಕೆಂದರೆ ಅದರಿಂದ ಏನೂ ಹಾಳಾಗೋದಿಲ್ಲ. ನೀವು ಯಾವ ಕಲರ್ ತಂದ್ರೂ ಯೂಸ್ ಆಗೇ ಆಗುತ್ತೆ. ಓಕೆನಾ. ಲೈನಿಂಗ್ ಆಗಲಿ, ದಾರ ಆಗಲಿ, ಆಮೇಲೆ ಉಕ್ಸು, ಪ್ರೆಸ್ ಬಟನ್ ಅಂತೂ ರೆಗ್ಯುಲರಾಗಿ ಬೇಕೇ ಬೇಕು. ನೀವು ಎಷ್ಟು ತಂದರೂ ಅದು ವೇಸ್ಟ್ ಆಗೋಲ್ಲ. ಹಂಗನ್ಬಿಟ್ಟು ನಾನು ಜಾಸ್ತಿ ಜಾಸ್ತಿ ಬಂಡವಾಳ ಹಾಕಿ ಅಂತ ಹೇಳಲ್ಲ. ಸ್ವಲ್ಪ ಸ್ವಲ್ಪ ತಗೊಂಬಂದು ಇಟ್ಕೊಳ್ಳಿ. ಆಮೇಲೆ ಒಂದು 2, 3 ತಿಂಗ್ಳಿಗೆ, ಒಂದು 5 ತಿಂಗಳು, 6 ತಿಂಗಳಿಗಾದ್ರೂ ಆಮೇಲೆ ಹೋದ್ರೆ ಆವಾಗೊಂದು ಹಂಗೆ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಅದರಿಂದ ಹಣನೂ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಓಕೆನಾ. ಈ ರೀತಿ ನೀವು ಟೈಲರಿಂಗ್ ಕೆಲಸ ಮಾಡೋರು, ಅದು ಮನೇಲಿ ಮಾಡೋರು ಸುದಾ ಇದನ್ನು ಯೂಸ್ ಮಾಡ್ಕೊಳ್ಳಿ. ಅಂಗಡಿಲಿ ಮಾಡೋರು ಆಲ್ಮೋಸ್ಟ್ ಸುಮಾರು ಜನ ಆ ಥರ ಮಾಡ್ತಾರೆ. ಓಕೆನಾ. ಆದರೆ ಮನೇಲಿ ಮಾಡೋರು ಆ ಥರ ಮಾಡೋದ್ರಿಂದ ನೀವು ಅದರಲ್ಲೂ ಒಂದಷ್ಟು ಸೇವ್ ಮಾಡ್ಕೋಬೋದು ಅಮೌಂಟ್ನ ಅಂತ ಹೇಳ್ತೀನಿ. ನಾನು ಹೇಳ್ದಂಗೆ ಲೈನಿಂಗ್ ಆಗಲಿ, ದಾರಗಳಾಗಲಿ ಎಲ್ಲದರಲ್ಲೂ ಉಕ್ಸು, ದಾರ, ಪ್ರೆಸ್ ಬಟನ್ ಇವೆಲ್ಲದ್ರಿಂದನೂ ನೀವು ಕೂಡ ಒಂದಷ್ಟು ಅಮೌಂಟ್ನ ಸೇವ್ ಮಾಡ್ಕೋಬೋದು. ಓಕೆನಾ. ಈ ರೀತಿ ಅಮೌಂಟ್ನ ಸೇವ್ ಮಾಡಿ ಅಂತ ನಾನು ಯಾಕೆಂದರೆ ನಾನು ಮಾಡ್ತಿರೋದನ್ನೇ ಹೇಳ್ತಿರೋದು. ನಾನು ಒಂದೊಂದು ಸಲ ಒಂದಷ್ಟು ದಿನಕ್ಕೊಂದು ಸಲ ತೊಗೊಬಂದು ಎಲ್ಲನೂ ಸೇವ್ ಮಾಡ್ಕೋತಾ ಇರ್ತೀನಿ. ಓಕೆನಾ. ಇವಾಗ ಒಂದೊಂದು ಕಲರ್ ಸಿಕ್ಕಿಲ್ಲ ಅಂದಾಗ ಹೋಗಿ ತೊಗೊಬರ್ತೀನಿ ಹೊರತು ರೆಗ್ಯುಲರಾಗಿ ಹೋಗೋ ಕಲರ್ಸ್ಗಳೆಲ್ಲನೂ ತಂದಿಟ್ಕೊಂಡಿರ್ತೀನಿ. ನೀವು ಅದೇ ರೀತಿ ಮಾಡಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇನೆ. ಯಾಕೆಂದರೆ ನಾವು ಮಾಡಿ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಿಮ್ಗೆ ಹೇಳ್ತಾ ಇರೋದು. ಸುಮ್ಮನೆ ಇವಾಗ ಹೋಗಿ ಮಾಡಿ ಬಂಡವಾಳ ಹಾಕಿ ಅಂತ ಹೇಳೋಕ್ಕಾಗಲ್ಲ. ಇವಾಗ ಟೈಲರಿಂಗ್ ಕೆಲಸದಲ್ಲಿ ನಾನು ಹೇಳ್ದಂಗೆ ಜಾಸ್ತಿ ಇಲ್ಲ ಅಂದರೂ ಒಂದು 2,000 ರೂಪಾಯಿಗಾದರೂ ನೀವು ತೊಗೊಂಬರ್ಬೋದು. ರೆಗ್ಯುಲರಾಗಿ ಬೇಕಾಗಿರೋದು ದಾರ, ಆಮೇಲೆ ಉಕ್ಸು, ಪ್ರೆಸ್ ಬಟನು, ಆಮೇಲೆ ಮಾರ್ಕಿಂಗ್ ಪೀಸು, ಲೈನಿಂಗ್ ಬಟ್ಟೆಗಳಲ್ಲಿ ಕಮ್ಮಿ ಕಮ್ಮಿದು ತೊಗೊಬನ್ನಿ. ಓಕೆನಾ. ಆ ಥರ ಮಾಡ್ಬೋದು. ಇಲ್ಲ ಸ್ವಲ್ಪ ಜಾಸ್ತಿ ಒಂದು 10,000 ರೂಪಾಯಿನೇ ಅಮೌಂಟ್ ಹಾಕ್ತೀನಪ್ಪ ನನಗೇನು ವೇಸ್ಟ್ ಆಗೋಲ್ಲ, ತಂದು ಒಂದು 6 ತಿಂಗ್ಳವರೆಗೂ ಮಾಡ್ಕೋಬೋದು ಅನ್ನೋರಿದ್ದರೆ ಹಾಕ್ಕೊಳ್ಳಿ. ಏನು ತೊಂದರೆ ಇಲ್ಲ. ತಂದು ಇಟ್ಕೊಂಡ್ರೆ ಎಲ್ಲಿಗೂ ಹಾಳಾಗೋದಿಲ್ಲ. ಓಕೆನಾ. ಈ ರೀತಿ ನೀನು ಟೈಲರಿಂಗಲ್ಲಿ ಕೂಡ ಹಣನ ಸೇವ್ ಮಾಡ್ಬೋದು. ಓಕೆನಾ. ಈ ಐಡಿಯಾ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.